Hello, praise the Lord. Welcome back to another long video. I hope you all are doing well and I hope you all have subscribed to my channel. Okay, ಸೊ ಟುಡೇಸ್ ಟಾಪಿಕ್ ಏನಪ್ಪ ಅಂತಂದರೆ ನನ್ನ ಚೈಲ್ಡ್ಹುಡ್ ಹೆಂಗಿತ್ತು, ನನ್ನ ಚೈಲ್ಡ್ಹುಡ್ ಮೆಮರೀಸ್ ಹೆಂಗಿತ್ತು. ಈ ವಿಡಿಯೋ ನಾನು ಯಾಕೆ ಮಾಡತ್ತೀನಿ ಅಂದರೆ ನನ್ನ ಒಂದು ಚೈಲ್ಡ್ಹುಡ್ ಏನಂತಂದರೆ ಗ್ರೂಪಿಗೆ ಆ್ಯಡ್ ಮಾಡ್ಯಾರ, ಸ್ಕೂಲ್ ಗ್ರೂಪಿಗೆ. ಸೊ ಅದರ ಜೊತೆ ನನ್ನ ಮೆಮರೀಸ್ ಏನಂತಂದರೆ ಕನೆಕ್ಟ್ ಆಯಿತು. ಸೊ ನಾನೇನು ಯೋಚನೆ ಮಾಡಿದೆ ಅಂದರೆ ಇದ್ರ ಬಗ್ಗೆನೇ ಮಾಡೋಣ ಅಂಥೇಳಿ ನಿನ್ನೆ ರಾತ್ರಿಗೇ ನಾನು ಯೋಚನೆ ಮಾಡಿದೆ. ಸಾರಿ, ಸ್ವಲ್ಪ ಕಫ ಆಗೈತಿ, ಸೊ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸಾರಿ, ಮಾಸ್ಕ್ ಭಾಳ ಇರಿಟೇಟ್ ಮಾಡತ್ತಿತ್ತು, ಬರೀ ಹಿಂಗೆ ಬರತ್ತಿತ್ತು ಮತ್ತು ಹಿಂಗೆ ಅರಿಸ್ಕೋಬೇಕಾಗತ್ತಿತ್ತು. ಸೊ ಅದಕ್ಕೆ ಮಾಸ್ಕ್ ಚೇಂಜ್ ಮಾಡಿದೆ. ಓಕೆ, ವೆಲ್ಕಮ್ ಟು ದ ಟಾಪಿಕ್. ಏನಂತಂದರೆ ನಾನು ನನ್ನ ಚೈಲ್ಡ್ಹುಡ್ ಮೆಮರೀಸ್ ಬಗ್ಗೆ ಮಾತಾಡತ್ತಿದ್ದೆ. ನನ್ನ ಚೈಲ್ಡ್ಹುಡ್ ಬಗ್ಗೆ ನಾನು ಹೇಳ್ತೀನಿ, ನನ್ನ ಸ್ಕೂಲ್ ಡೇಸ್ ಬಗ್ಗೆ ಹೇಳ್ತೀನಿ. ಓಕೆನಾ? ಫಸ್ಟ್ ಅಂತಂದರೆ ನಾನು 8ರಿಂದ 10 ಸ್ಕೂಲ್ ಚೇಂಜ್ ಮಾಡೇನಿ. ನೀವು ಬಿಲೀವ್ ಮಾಡ್ತಿರೋ ಇಲ್ಲ ಗೊತ್ತಿಲ್ಲ, 8ರಿಂದ 10 ಸ್ಕೂಲ್ ಚೇಂಜ್ ಮಾಡೇನಿ. ನಂದು ನರ್ಸರಿಯಿಂದ ಹಿಡಿದು 10th ವರೆಗೂ 8ರಿಂದ 10 ಸ್ಕೂಲ್ ಚೇಂಜ್ ಮಾಡಬೇಕಾಯ್ತು. ಡ್ಯೂ ಟು ಭಾಳಷ್ಟು ಪರ್ಸ್ನಲ್ ರೀಸನ್ಸ್ ಆ್ಯಂಡ್ ವೇರಿಯಸ್ ರೀಸನ್ಸಿಂದ ಚೇಂಜ್ ಮಾಡಬೇಕಾಯ್ತು. ಈ ಜರ್ನಿ ಒಳಗೆ ನನಗೊಂದು ಬ್ಯೂಟಿಫುಲ್ ಆಗಿಂತ ಸ್ಕೂಲ್ ಸಿಕ್ತು. ಅದು ಏನಂತಂದರೆ ಗೌರ್ಮೆಂಟ್ ಸ್ಕೂಲ್, ಗಾಂಧಿನಗರ್. ಓಕೆ, ಅಲ್ಲಿ ನಾನು ಭಾಳ ಕಷ್ಟ ಕಲಿತೆ. ಆದರೆ ಆ ಸ್ಕೂಲೊಳಗೆ ನನ್ನ ಎಂಟ್ರಿ ಏನಿತ್ತಂದರೆ ಫುಲ್ ಡ್ರಾಮ್ಯಾಟಿಕ್ ಎಂಟ್ರಿ ಅಂತಂದರೆ ಇಂಪಾಸಿಬಲ್ ಎಂಟ್ರಿ. ಪಾಸಿಬಲ್ ಆಗಿದ್ದು ಹೆಂಗಂತ ಹೇಳ್ತೀನಿ ಕೇಳ್ರಿ. ಫಸ್ಟ್ ಆಫ್ ಆಲ್, ನಾವು ಮಹಾರಾಷ್ಟ್ರದಲ್ಲಿ ಇರ್ತಿದ್ವಲ್ವ, ಅಲ್ಲಿಂದ ನಾವು ಕರ್ನಾಟಕ ಶಿಫ್ಟ್ ಆದ್ವಿ. ಕರ್ನಾಟಕ ಶಿಫ್ಟ್ ಆದಮೇಲೆ ನಂದು 2 years ಡ್ರಾಪ್. ನಾನು ನಮ್ಮ ತಂಗಿ 2 years ಸ್ಕೂಲಿಗೆ ಹೋಗ್ತಿದ್ದಿಲ್ಲ, ಬರೀ ಅಲ್ಲಿಲ್ಲ ಟೈಮ್ ಪಾಸ್ ಮಾಡೋದು. ಯಾಕಂದರೆ ನಮಗೆ ಕನ್ನಡ ಮಾತಾಡೋಕ್ಕೂ ಬರ್ತಿದ್ದಿಲ್ಲ, ಓದೋಕ್ಕೂ ಬರ್ತಿದ್ದಿಲ್ಲ. ಸೊ ನಮ್ಮ ಮಮ್ಮಿ ನಮ್ಮ ಅಡ್ಮಿಷನ್ ಭಾಳ ಕಡೆ ಮಾಡಿಸ್ಬೇಕಂತೇಳಿ ಟ್ರೈ ಮಾಡಿದರು, ಬಟ್ ಎಲ್ಲೂ ನಮ್ಮ ಅಡ್ಮಿಷನ್ ಆಗ್ತಿದ್ದಿಲ್ಲ. ಆಮೇಲೆ ಮಮ್ಮಿಗೆ ಅಷ್ಟೊಂದು ನಾಲೆಜ್ ಇದ್ದಿದ್ದಿಲ್ಲ ಎಲ್ಲಿ ಮಾಡಿಸ್ಬೇಕೇನಂತ. ಮಮ್ಮಿ ಯಾರ ಕಡೆ ಎಲ್ಲ ಸಪೋರ್ಟ್ ಕೇಳ್ತಿದ್ರು, ಅವರು ಇವ್ರಿಗೆ ಕನ್ನಡ ಮಾತಾಡೋಕ್ಕೂ ಬರೋಂಗಿಲ್ಲ, ಕನ್ನಡ ಓದೋಕ್ಕೂ ಬರೋಂಗಿಲ್ಲ, ಇವ್ರಿಗೆ ಯಾರು ಅಡ್ಮಿಷನ್ ಕೊಡ್ತಾರಂಥೇಳಿ ನೆಗೆಟಿವ್ ಆಗಿ ಮಾತಾಡೋದು, ಅವ್ರ ಮೇಲೆ ಬರಬಾರ್ದು ಅಂಥೇಳಿ ದೂರ ದೂಕೋದು ಮಾಡ್ತಿದ್ರು. ಸೊ ನಮ್ಮ ಮಮ್ಮಿ ಏನಂತಂದರೆ ಅಲ್ಲಿ ಒಂದು ಕಡೆ ಕೆಲಸ ಮಾಡ್ತಿದ್ರು ಇಂಡಸ್ಟ್ರಿಯಲ್ ಏರಿಯಾದಾಗ. ಸೊ ಡೈಲಿ ಆ ಸ್ಕೂಲಿಗೆ ನೋಡ್ತಿದ್ರು, ಆ ಸ್ಕೂಲ್ ಮುಂದಿಂದ ಪಾಸ್ ಹೋಗೋದು ಮಾಡ್ತಿದ್ರಲ್ಲ. ಸೊ ಆ ಸ್ಕೂಲಿಗೆ ನೋಡ್ತಿದ್ರು. ಒಂದಿನ ಮಮ್ಮಿ ಧೈರ್ಯ ಮಾಡಿ ಹೋಗಿ ಆ ಸ್ಕೂಲೊಳಗೆ ಪ್ರಿನ್ಸಿಪಲ್ ಇದ್ರಲ್ಲ ಅವ್ರಿಗೆ ಮೀಟ್ ಆಗಿದ್ರು. ಆ ಪ್ರಿನ್ಸಿಪಲ್ ಹೆಸರು ಏನಂತಂದರೆ ನಾಯಕ್ ಸರ್ ಅಂಥೇಳಿ. ಅವ್ರಿಗೆ ನಮ್ಮ ಲೈಫ್ ಒಳಗೆ ನಾವು ಯಾವತ್ತೂ ಮರೆಯಂಗಿಲ್ಲ, ನಮ್ಮ ಮಮ್ಮಿನೂ ಯಾವತ್ತೂ ಅವರಿಗೆ ಮರೆಯೋಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಅವರು ನಮ್ಮ ಲೈಫ್ ಒಳಗೆ ದಿ ಬೆಸ್ಟ್ ಪರ್ಸನ್ ಆಗಿ ಲೈಫ್ ಚೇಂಜಿಂಗ್ ಮೂಮೆಂಟ್ ತೊಗೊಂಡು ಬಂದರೆ. ಹೆಂಗಂತಂದರೆ ಮಮ್ಮಿ ಹೋಗಿ ಅವ್ರ ಜೊತೆ ಮಾತಾಡಿದರೆ, ಹೆಂಗೆ ನಮ್ಮ ಮಕ್ಕಳು ಇಂಗ್ಲೀಷ್ ಮೀಡಿಯಮ್ ಸ್ಕೂಲೊಳಗೆ ಕಲ್ತಾರೆ ಮುಂಚೆ, ಬಟ್ ಅವ್ರಿಗೆ ಇವಾಗ ಕನ್ನಡ ಮಾತಾಡೋಕ್ಕೂ ಬರೋಂಗಿಲ್ಲ, ಕನ್ನಡ ಓದೋಕ್ಕೂ ಬರೋಂಗಿಲ್ಲ, ಏನಿಲ್ಲ. ಸೊ ಅವರಿಗೆಲ್ಲೂ ಅಡ್ಮಿಷನ್ ಸಿಗತ್ತಿಲ್ಲ. 2 ವರ್ಷ ಇವಾಗ ಆಲ್ರೆಡಿ ವೇಸ್ಟ್ ಆಗೈತಿ. ಮನೆಯೊಳಗೆ ಕೂತ್ಕೊಂಡಾರೆ. ಹೆಂಗೆ ರೀ, ಏನಾರ ಹೆಲ್ಪ್ ಮಾಡಿರಿ ಪ್ಲೀಸ್ ಅಂತ ಅಡ್ಮಿಷನ್ ಮಾಡಿಸ್ತೀರಾ ಅಂತ ಕೇಳಿದ್ರು. ಅವ್ರು ನಾಯಕ್ ಸರ್ ಹೌದಾ, ಸರಿ ಕರ್ಕೊಂಬರ್ರಿ ಅವರಿಗೆ ಅಂತ ಹೇಳಿದರು. ಸೊ ನಮ್ಮ ಮಮ್ಮಿ, ನಮ್ಮ ಪಪ್ಪ, ನಾನು, ನಮ್ಮ ತಂಗಿ ಹೋದ್ವಿ. ಅವ್ರು ಎಷ್ಟು ಚಲೋ ಇದ್ರಂದರೆ ನಮ್ಮ ಜೊತೆ ಎಷ್ಟು ಚಲೋ ಮಾತಾಡಿದರು. ಆಮೇಲೆ ನನಗೆ ಏನು ಕೇಳಿದ್ರೆ ಆ್ಯಪಲ್ ಸ್ಪೆಲ್ಲಿಂಗ್ ಹೇಳು, ಬಾಲ್ ಸ್ಪೆಲ್ಲಿಂಗ್ ಹೇಳು, 1 to 10 ಹೇಳು ಎಲ್ಲ ಕೇಳಿದರು. ಸೊ ನಾನೆಲ್ಲ ಸ್ಪೆಲ್ಲಿಂಗ್ ಎಲ್ಲ ಹೇಳಿದೆ. ಅವ್ರು ಫುಲ್ ಖುಷಿಯಾಗಿಬಿಟ್ರೆ. ಅವಾಗಿಂದ ನಂಗೆ ಇಂಗ್ಲೀಷಿನ ನಾಲೆಜ್ ಸ್ವಲ್ಪ ಚಲೋನೇ ಇತ್ತು. ಸೊ ಅವ್ರು ಖುಷಿಯಾಗಿ ಇಷ್ಟು ಚಲೋ ಟ್ಯಾಲೆಂಟೆಡ್ ಮಕ್ಕಳು, ಇಷ್ಟು ಶಾಣೆ ಮಕ್ಕಳು ನಮ್ಮ ಸ್ಕೂಲಿಗೆ ಬರ್ತಾರಂದರೆ ಇದು ನಮ್ಮ ಸ್ಕೂಲಿಗೆ ಹೆಮ್ಮೆ ವಿಷಯ, ಇವ್ರು ಬರಲಿ ಅಂತ ಹೇಳಿದರು. ಸೊ ಆಯ್ತು ಅಂತೇಳಿ ಕರ್ಕೋತೇನಂದರೆ ಮಮ್ಮಿಗೆಲ್ಲ ಖುಷಿ ಆಯಿತು, ನಮಗೂ ಖುಷಿ ಆಯಿತು. ಇನ್ಮೇಲೆ ನಾವು ಸ್ಕೂಲಿಗೆ ಹೋಗ್ತೀವಿ ಅಂತ. ಆದ್ರೆ ನಮಗೇನು ಗೊತ್ತಿದ್ದಿಲ್ಲ, ಭಾಳ ದೂರ ಅಂದರೆ ಭಾಳ ದೂರ ಇತ್ತು. ನಾವಿರೋ ಮನೆಯಿಂದ ಈ ಸ್ಕೂಲಿಗೆ ಬರಬೇಕಾದ್ರೆ ನಾವು ರೈಲ್ವೆ ಹಳಿ ದಾಟಿ, ಗಟ್ರ ದಾಟಿ, ದೊಡ್ಡದು ಅದು ಹೇಳ್ತಿದ್ರಲ್ಲ ಗುಡ್ಡ ಬೆಟ್ಟ ದಾಟಿ ಹೋಗಬೇಕಂತ, ಆ ಟೈಪು ಸಿಚುವೇಶನ್ ಆವಾಗಿತ್ತು. ಸೊ ನಾವು ಹೋಗಬೇಕಾಗಿತ್ತು. ನಾವು ಓಕೆ ಇಷ್ಟು ದಿನ ಮನೆಯೊಳಗೆ ಇದ್ದಿದ್ದು ರೂಢಿ ಆಗಿಬಿಟ್ಟಿತ್ತಲ್ಲ, ಅವಾಗ ಸ್ಕೂಲ್ ಯೂನಿಫಾರ್ಮ್ ಎಲ್ಲ ಕೊಡ್ತಾರಂತ ಒಂದಿನ ಕರ್ಕೊಂಡೋದ್ರು. ಅವಾಗ ಸ್ಕೂಲ್ ಯೂನಿಫಾರ್ಮ್ಸ್ ಎಲ್ಲ ಫ್ರೀ ಒಳಗೆ ಕೊಟ್ಟರು. ₹1 ತೊಗೊಂಡಿದ್ದಿಲ್ಲ, ಗೌರ್ಮೆಂಟ್ ಸ್ಕೂಲೇ, ಬಟ್ ಅದು ₹1 ತೊಗೊಲಾರ್ದಂಗೆ ಯೂನಿಫಾರ್ಮ್ ಎಲ್ಲ ಕೊಟ್ಟರು, ಬುಕ್ಸ್ ಎಲ್ಲ ಕೊಟ್ಟರು. ಎಷ್ಟು ಖುಷಿ ಆಯ್ತು. ಆಮೇಲೆ ಅವಾಗ ಯೂನಿಫಾರ್ಮ್ ಶರ್ಟ್ ಅದು ಕೊಡ್ತಿದ್ದೆ, ನಾವು ಹೊಲಿಸ್ಕೋಬೇಕಾಗಿತ್ತು. ಮತ್ತು ನಾವು ಯೂನಿಫಾರ್ಮ್ ಎಲ್ಲ ನೋಡಿ ಎಷ್ಟು ಖುಷಿ ಪಟ್ವಿ. ನಾವು ಇನ್ಮೇಲೆ ಬೇರೆದವ್ರ ಥರ ಸ್ಕೂಲಿಗೆ ಹೋಗಬೇಕಲ್ಲ ಅಂತ ಹೇಳಿ. ಸೊ ಹೋಗಿ ಯೂನಿಫಾರ್ಮ್ ಎಲ್ಲ ಹೊಲಿಸ್ಕೊಂಡ್ವಿ, ಬುಕ್ಕೆಲ್ಲ ತೊಗೊಂಡ್ವಿ. ಆಮೇಲೆ ನಾವು ಸ್ಕೂಲಿಗೆ ಹೋಗೋಕೆ ಸ್ಟಾರ್ಟ್ ಮಾಡಿದ್ವಿ. ನಾವು ಇಂಗ್ಲೀಷ್ ಮೀಡಿಯಮ್ ಸ್ಕೂಲಿಗೆ ಹೋಗಿದ್ವಲ್ಲ, ಸೊ ನಮ್ಗೆ ಗೊತ್ತಿದ್ದಿಲ್ಲ ಗೌರ್ಮೆಂಟ್ ಸ್ಕೂಲ್ ಹೆಂಗಿರ್ತೈತೆ ಅಂತೇಳಿ. ಹೋಗಿ ಫಸ್ಟ್ ಡೇ ಕ್ಲಾಸ್ ಒಳಗೆ ಕುಂದ್ರಿಸಿದ್ರೆ ಏನಂತಂದ್ರೆ ನೆಲದ ಮೇಲೆ ಕುಂದ್ರೋದಿತ್ತು, ಬೆಂಚಸ್ ಇದ್ದಿದ್ದಿಲ್ಲ. ಓಕೆ, ನೆಲದ ಮೇಲೆ ಕೂತ್ಕೊಂಡು ಆಮೇಲೆ ಗೊತ್ತಾಯ್ತು ನೆಕ್ಸ್ಟ್ ಏನಂತಂದರೆ ನಮ್ಮ ಊಟಕ್ಕೆ ನಾವೇ ಪ್ಲೇಟ್ ತೊಗೊಂಡು ಹೋಗಬೇಕು, ಪ್ಲೇಟ್ ಇರೋಂಗಿಲ್ಲ. ಅಲ್ಲಿ ಯಾರೂ ಡಬ್ಬಿ ತರ್ತಿದ್ರು, ಸ್ಕೂಲೊಳಗೆ ಊಟ ಬರ್ತಿತ್ತಲ್ಲ ಗೌರ್ಮೆಂಟ್ ಸ್ಕೂಲೊಳಗೆ. ಸೊ ಡಬ್ಬಿ ತೊಗೊಂಡು ಹೋಗೋಂಗಿಲ್ಲ, ಊಟಕ್ಕೆ ನಾವು ನಮ್ಮದೇ ಒಂದು ಪ್ಲೇಟ್ ತರಬೇಕು. ಆಮೇಲೆ ಹಾಸ್ಕೊಳಕ್ಕೆ ಒಂದು ಗೋಣಿ ಚೀಲ ತೊಗೊಂಡು ಬರ್ತಿದ್ರು ಅವಾಗೆಲ್ಲ, ಇಲ್ಲಾಂದ್ರೆ ಅಕ್ಕಿ ಚೀಲ ಇರ್ತಾವಲ್ಲಿ ತೊಗೊಂಡು ಬಂದು ಅವ್ರ ಬ್ಯಾಗಲ್ಲಿಟ್ಟು ಹಿಂಗೆ ಕುಂದಿರ್ತಿದ್ರು. ಫಸ್ಟ್ ಡೇನೇ ನಾನೊಂದು ಬ್ಯಾಗ್ ತೊಗೊಂಡು ಹೋಗಿದ್ದೆ, ನಮ್ಮ ತಂಗಿ ಹೊಸದು ಬ್ಯಾಗೆಲ್ಲ ಕೊಡಿಸಿದ್ರಲ್ಲ ಮಮ್ಮಿ ತೊಗೊಂಡೋಗಿದ್ದೆ. ಆ ಬ್ಯಾಗ್ ನೋಡಿ ಅಲ್ಲೇ ಇರುವಂಥ ನಮ್ಮ ಫ್ರೆಂಡ್ಸ್ ಎಲ್ಲ ಖುಷಿಯಾಗಿ
ನಮ್ಮ ಬ್ಯಾಗೇ ನೋಡಾತಿದ್ರು ಅವಾಗ. ಅಂದರೆ ಎಲ್ಲರೂ ಅಷ್ಟು ರಿಚ್ ಇದ್ದಿದ್ದಿಲ್ಲಲ್ಲ, ಸೊ ಎಲ್ಲರೂ ಪೂವರ್ ಇದ್ರು, ಅಷ್ಟು ಚಲೋ ಬ್ಯಾಗ್ ಇದ್ದಿದ್ದಿಲ್ಲ. ನಾವು ಅಷ್ಟೇನು ರಿಚ್ ಇದ್ದಿಲ್ಲ, ನಾವು ಭಾಳ ಅಂದ್ರೆ ಭಾಳ ಪೂವರ್ ಇದ್ವಿ. ಬಟ್ ಅಂದರೂ ಕೊಡಿಸಿದ್ರು ನಾವು ಸ್ಕೂಲಿಗೆ ಹೋಗಾತೀವಿ ಅಂಥೇಳಿ. ಸೊ ಅವಾಗ ನಾವು ಏನು ಮಾಡಿದ್ವಿ ಅಂದ್ರೆ ತೊಗೊಂಡು ಬಂದಿವಿ ಬ್ಯಾಗು. ಅವಾಗ ಎಲ್ಲರೂ ನೋಡಿದ್ರು, ನನ್ನ ಜೊತೆ ಮಾತಾಡ್ಸಿದ್ರು. ಆ ಸ್ಟೇಜ್ ಒಳಗೂ ನನಗೆ ಸ್ವಲ್ಪ ಕನ್ನಡ ಮಾತಾಡೋಕೆ ಬರ್ತಿತ್ತು. ಆವಾಗ ನನಗೊಬ್ಬಾಕಿ ನನ್ನ ಫ್ರೆಂಡ್ ಸಿಕ್ಕಳು. ಅವಾಗ ಆಕಿ ಜೊತೆ ಫ್ರೆಂಡ್ಶಿಪ್ ಆಯಿತು, ಎಲ್ಲರ ಜೊತೆ ಮಾತುಕತೆ ಸ್ಟಾರ್ಟ್ ಆಯಿತು. 1-2 ದಿನ ಫುಲ್ ಬೋರಿಂಗ್, ಯಾಕಂದರೆ ಏನು ತಿಳಿತಿದ್ದಿಲ್ಲ, ಕನ್ನಡ ಪಾಠ ಮಾಡ್ತಿದ್ರು. ಅವಾಗ ಮಾತಾಡೋದೆಲ್ಲ ಬರ್ತಿತ್ತು, ಬಟ್ ಏನು ತಿಳಿತಿದ್ದಿಲ್ಲ. ಆವಾಗ ಸ್ಟಾರ್ಟಿಂಗಿಂದ ಈ ಎಲ್ಲ ಕಲಿತಿದ್ದೆ ನಾನು. ನನಗೆ ಡೈರೆಕ್ಟ್ಲಿ 3rd ಸ್ಟ್ಯಾಂಡರ್ಡಿಗೆ ಅಡ್ಮಿಷನ್ ಮಾಡಿಸಿದ್ರೆ, ಯಾಕೆಂದರೆ ಆಲ್ರೆಡಿ ನನ್ನ ಟೈಮ್ ಭಾಳ ಪಾಸ್ ಆಗಿಬಿಟ್ಟಿತ್ತು. ಸೊ 3rd ಸ್ಟ್ಯಾಂಡರ್ಡಿಗೆ ಏನಾಗಿತ್ತಂದರೆ ಈ ಎಲ್ಲ ಕಲಿತಿದ್ದೆ. ನಮ್ಮ ತಂಗಿಗೆ 1st ಸ್ಟ್ಯಾಂಡರ್ಡಿಗೆ ಹಾಕಿದ್ರು. ನಮ್ಮ ತಂಗಿ ಅಳೋದು, ಫುಲ್ ಅಳೋದು ಸ್ಕೂಲೊಳಗೆ. ಮತ್ತು ನಾನು ಅಕ್ಕಿಗೆ ಹೋಗಿ ರಮಿಸೋದು. ಅವ್ರ ಟೀಚರ್ ನನಗೆ ಕರೆದು ಕಳಿಸ್ತಿದ್ರು, ಬಾ ಅಂಥೇಳಿ ಕಳಿಸ್ತಿದ್ರು. ಅವಾಗ ನಾನು ಹೋಗೋಕೆ ರಮಿಸ್ತಿದ್ದೆ. ಸ್ವಲ್ಪ ದಿನ ಹಿಂಗೆ ಅಳೋದೇ ಮಾಡ್ತಿದ್ಲು. ಮತ್ತು ನಾನು ಹೋಗ್ತಿದ್ದೆ. ಆಮೇಲೆ ಬರ್ತಾ ನಮ್ಮ ಬಾಂಡಿಂಗ್ ಎಲ್ಲ ಭಾಳ ಚಲೋ ಆಯಿತು, ಚಲೋ ಫ್ರೆಂಡ್ಸ್ ಸಿಕ್ಕರು. ಆಮೇಲೆ ನಾವು ಶಾಣೆ ಇದ್ವಲ್ಲ, ಸೊ ನಾವು ಕಂಫರ್ಟ್ ಝೋನಿಗೆ ಬಂದ್ವಿ. ಆಮೇಲೆ ಕ್ವಶನ್ಸಿಗೆಲ್ಲ ಆನ್ಸರ್ ಹೇಳಕತ್ತೆ ನಾನು. ಸೊ ನಾನು ಶಾಣೆ ಇದ್ದೇನೆ ಅಂಥೇಳಿ ಗೊತ್ತಾಯಿತು. ಆ ಸ್ಕೂಲ್ ಇಷ್ಟು ಬೆಸ್ಟ್ ಸ್ಕೂಲ್ ಇತ್ತು. ಆ ಸರ್ ಇಷ್ಟು ಬೆಸ್ಟ್ ಸರ್ ಇದ್ರಂದ್ರೆ ಪ್ರಿನ್ಸಿಪಲ್ ಸರ್. ಅವರು ರೋಡ್ ಮೇಲೆ ಯಾರು ಹುಡುಗರು ಅಡ್ಡಾಡಕತ್ತಾರಂದ್ರೂ ಅವರಿಗೆ ಕರ್ಕೊಂಡು ಬಂದು ಸ್ಕೂಲಾಗ ಅಡ್ಮಿಷನ್ ಕೊಡ್ತಿದ್ರು. ಭಾಳ ಒಳ್ಳೆಯವ್ರಂದ್ರೆ ಭಾಳ ಒಳ್ಳೆಯವ್ರಿದ್ರು ಸರ್ ಅವರು. ಆಮೇಲೆ ಈಗೂ ಅವ್ರಿಗೆ ನೆನೆಸ್ಕೋತೇವೆ ನಾವು ಆ ಸರ್ ಸಲುವಾಗಿ. ನಮ್ಮ ಮಮ್ಮಿ ಈಗೂ ಅಂತಾರೆ, ಪಾಪ ಎಷ್ಟು ಒಳ್ಳೆ ಮನುಷ್ಯ ಇದ್ರೆ ಅವತ್ತು ಅಡ್ಮಿಷನ್ ಕೊಟ್ಟರು ನಮ್ಗೆ ಅಂಥೇಳಿ. ಆಮೇಲೆ ನಾವು ಸ್ಕೂಲೊಳಗೆಲ್ಲ ಪಾರ್ಟಿಸಿಪೇಷನ್ ಫುಲ್ಲು ಓದೋದ್ರೊಳಗೆಲ್ಲ ಶಾಣೆ ಇದ್ದೆ. ಆಮೇಲೆ ಫುಲ್ ಪ್ರೈಸಸ್ ಎಲ್ಲ ಬರ್ತಿದ್ವು. ಸೊ ಇಂಗ್ಲೀಷ್ ಎಲ್ಲ ಮೊದಲೇ ಶಾಣೆ ಇದ್ದೆಲ್ಲ, ಇಂಗ್ಲೀಷ್ ಒಳಗೆಲ್ಲ ಅದು ನನಗಿನ್ನ ಪ್ಲಸ್ ಪಾಯಿಂಟ್ ಆಯಿತು. ನನಗೆ ಇಂಗ್ಲೀಷ್ ಬರ್ತಿತ್ತು, ಮ್ಯಾಥ್ಸ್ ಬರ್ತಿತ್ತು. ಬಟ್ ಮ್ಯಾಥ್ಸ್ ಅಷ್ಟೊಂದು ಬರೋಂಗಿಲ್ಲ, ಈಗೂ ಬರೋಂಗಿಲ್ಲ. ಮ್ಯಾಥ್ಸ್ ಒಳಗೆ ವೀಕ್. ಅದಕ್ಕೆ ನಾನು ಸೈನ್ಸ್ ತೊಗೊಂಡು ಮೆಡಿಕಲ್ ಫೀಲ್ಡಿಗೆ ಹೋಗಿರೋದು. ಜಸ್ಟ್ ಬಿಕಾಸ್ ಅಲ್ಲಿ ಮ್ಯಾಥ್ಸ್ ಇರೋಂಗಿಲ್ಲ. ಮ್ಯಾಥ್ಸಿಗೆ ಒಂದು ದೊಡ್ಡ ನಮಸ್ಕಾರ ಅಂತೇಳಿ ನಾನು ಸೈನ್ಸ್ ತೊಗೊಂಡ್ರೂ ಮೆಡಿಕಲ್ ಫೀಲ್ಡಿಗೆ ಹೋದೆ. ನರ್ಸಿಂಗ್ ಮಾಡಿದೆ. ಇದ್ರ ಸಲುವಾಗಿನೇ ಮ್ಯಾಥ್ಸ್ ಇರೋಂಗಿಲ್ಲ ನರ್ಸಿಂಗ್ ಒಳಗೆ ಅಂಥೇಳಿ. ಆಮೇಲೆ ಭಾಳ ಅಂದರೆ ಭಾಳ ಆ ಸ್ಕೂಲಿಂದ ಮೆಮರೀಸ್ ಸಿಕ್ಕಿತ್ತು. ಆ ಸ್ಕೂಲೊಳಗೆ ನಾನು ಲೈಫ್ ಒಳಗೆ ಎಷ್ಟು ಕಲ್ತೇನೋ ಇಲ್ಲೋ ಗೊತ್ತಿಲ್ಲ, ಆದರೆ ಆ ಸ್ಕೂಲೊಳಗೆ ನಾನು ಭಾಳ ಕಲಿತೆ. ಆ ಸ್ಕೂಲಿಂದ ಡಿಸಿಪ್ಲಿನ್, ಆ ಸ್ಕೂಲೊಳಗೆ ಪ್ರೀತಿ, ಅನ್ಯೋನ್ಯತೆಯಿಂದ ಹೆಂಗಿರಬೇಕು. ಟೀಚರ್ಸ್ ಕೂಡ ಮಕ್ಕಳ ಜೊತೆ ಅನ್ಯೋನ್ಯತೆವಾಗೇ ಇರ್ತಿದ್ರು, ಚಲೋ ತಂಗಿ ಮಾತಾಡ್ತಿದ್ರು, ಅವ್ರ ಮಕ್ಕಳಿಗತ್ಲೇ ಟ್ರೀಟ್ ಮಾಡ್ತಿದ್ರು. ಆ ಸ್ಕೂಲೊಳಗೆ ನಾವು ಏನೇನು ಮಾಡ್ತಿದ್ವಿ, ಆ ಸ್ಕೂಲಿಂದ ದಿ ಬೆಸ್ಟ್ ಮೆಮರೀಸ್ ಯಾವುದು, ದ ವರ್ಸ್ಟ್ ಮೆಮ್ರೀಸ್ ಯಾವುದು ಎಲ್ಲ ನಾನು ಹೇಳ್ತೀನಿ. ಇವಾಗ ಹೇಳ್ಬೇಕಂದ್ರೆ ವಿಡಿಯೋ ಭಾಳ ಲಾಂಗ್ ಆಗತ್ತೈತಿ. ಸೊ ನಾನು ನೆಕ್ಸ್ಟ್ ಟೈಮ್ ಪಾರ್ಟ್ 2 ಮಾಡ್ತೀನಿ, ಆವಾಗ ಹೇಳ್ತೀನಿ ಆ ಸ್ಕೂಲ್ ಬಗ್ಗೆ. ಬಟ್ ನಾನು ಹೇಳ್ತೀನಿ, ನಾನು 8ರಿಂದ 10 ಸ್ಕೂಲ್ ಎಕ್ಸ್ಪೀರಿಯನ್ಸಸ್ ಮಾಡೀನಿ. ಆದರೆ ನಾನು ಈ ಸ್ಕೂಲೊಳಗೆ ಬರೀ 4 ವರ್ಷ ಇದ್ದೆ. ನಾನು ಯಾಕೆ ಆ ಸ್ಕೂಲೊಳಗೆ 4 ವರ್ಷ ಇದ್ದೆ, ಆಮೇಲೆ ನಾನು ಯಾಕೆ ಆ ಸ್ಕೂಲ್ ಬಿಟ್ಟು ಹೋದೆ ಅಂತೇಳಿ ನಿಮ್ಗೆ ನಾನು ನೆಕ್ಸ್ಟ್ ವೀಡಿಯೋದಾಗ ತಿಳಿಸ್ತೀನಿ. ಪ್ಲೀಸ್ ಈ ವಿಡಿಯೋಗೆ ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ನೆಕ್ಸ್ಟ್ ವೀಡಿಯೋ ನೋಡೋದನ್ನು ಮರಿಬೇಡ್ರಿ. ಥ್ಯಾಂಕ್ ಯು ಫ್ರೆಂಡ್ಸ್.